ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಚಿಕನ್ ಕುರ್ಮಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಇಟ್ಸ್ ವೆರಿ ಸಿಂಪಲ್. ನಾನು ಮಾಡೋ ಸ್ಟೈಲಲ್ಲಿ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನಾನಿವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತೀನಿ. ನನಗೆ ಚಿಕನ್ ಕುರ್ಮಾಗೆ ಬೇಕಾಗಿರೋ ಮಸಾಲೆನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಧನಿಯಾ, ಟೀಸ್ಪೂನಷ್ಟು ಜೀರಿಗೆ, 5-6 ಒಣಮೆಣಸಿನಕಾಯಿ, ಜಾಪತ್ರಿ, ಆಮೇಲೆ 1 ಟೀ ಸ್ಪೂನಷ್ಟು ಮೆಣಸು, 1 ಇಂಚು ಚಕ್ಕೆ, ಒಂದು 5-6 ಲವಂಗ, 2 ಏಲಕ್ಕಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು ಪುಡಿ ಮಾಡ್ಕೊಳ್ಳೋದಕ್ಕೆ. ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಾನು ಈರುಳ್ಳಿನ ಗೋಲ್ಡನ್ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಈ ಈರುಳ್ಳಿನ ಎಲ್ಲೂ ಗಾರ್ನಿಷಿಂಗ್ ಏನು ಹಾಕ್ಕೊಳ್ಳೋದಿಲ್ಲ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದು. ಆದರೂ ಕೂಡ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಸೊ ಈಗ ಗೋಲ್ಡನ್ ಫ್ರೈ ಆಗಿದೆ. ಇದನ್ನು ನಾನು ತಗೊಳ್ತಿದ್ದೀನಿ ಒಂದು ಪ್ಲೇಟ್ಗೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಸ್ವಲ್ಪ ಬಿಸಿನೀರು ಬಿಸಿ ಮಾಡಿಕೊಂಡು ಒಂದು 8ರಿಂದ 10 ಗೋಡಂಬಿನ ನೀರಿನಲ್ಲಿ ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆ ನೆನೆಸ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಒಂದು ಗ್ರೈಂಡರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಫೈನ್ ಪೇಸ್ಟ್ ಥರ ಏನು ಬೇಕಾಗಿಲ್ಲ, ಪೌಡ್ರ್ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡಿಕೊಂಡು ಇಟ್ಕೊಂಡಾಯಿತು. ಈಗ ಒಂದು ಚಿಕ್ಕ ಬಾಣಲೆಗೆ ಮಿಕ್ಕಿದ ಒಂದು ಚಕ್ಕೆ, ಒಂದು 5-6 ಲವಂಗ, ಒಂದು ಏಲಕ್ಕಿ ಮತ್ತು ಪಲಾವ್ ಎಲೆನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಚಿಕನ್ಗೆ ಮೇಯ್ನ್ ಟೇಸ್ಟ್ ಕೊಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೋಸ್ಕರ ನಾನು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 kg ಚಿಕನ್ಗೆ 3 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆಯಿಲಲ್ಲಿ. ಸೊ ಇದೊಂಚೂರು ಫ್ರೈ ಆದ ನಂತರ ಇವಾಗ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲೆ ಪೌಡರ್ನ ಹಾಕ್ಕೊಂಡು ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಮಸಾಲೆ ಪೌಡರ್ಗೆ ಮೆಷರ್ಮೆಂಟ್ ಏನು ಹೇಳಿಲ್ಲ. ಸೊ ಅದು ನೀವು ಚಿಕನ್ಗೆ ಎಷ್ಟು ಬೇಕಾಗುತ್ತೆ, ನಿಮಗೆ ಎಷ್ಟು ಚಿಕನ್ ತೊಗೊಂಡಿದ್ದೀರಾ ಅದರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೊಳ್ಳಿ. ಸೊ ನನಗೆ 1 kg ಚಿಕನ್ಗೆ ಇಷ್ಟು ಮಾತ್ರ ನನಗೆ ಪೌಡರ್ ಸಾಕಾಗಿತ್ತು. ಸೊ ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕಿಬಿಟ್ಟು ಆ ಮಸಾಲೆನ ಚೆನ್ನಾಗಿ ಎಲ್ಲ ಪೀಸಸ್ಗೆ ಅಂಟೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಕಲಿಸ್ಕೊಂಡ್ರೆ ಆ ಮಸಾಲೆ ಎಲ್ಲ ಪೀಸಸ್ಗೂ ಅಬ್ಸರ್ವ್ ಆಗಬೇಕು. ಸೊ ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ಆಯಿಲ್ ಹಾಕಿಲ್ಲ. ಸೊ ಆಯಿಲ್ ಹಾಕ್ದೇನೇ ಆಲ್ರೆಡಿ ಹಾಕಿರೋ ಆಯಿಲಲ್ಲಿ ಮತ್ತು ಚಿಕನ್ನಲ್ಲಿ ಕೂಡ ಆಯಿಲ್ ಬಿಡುತ್ತೆ. ಸೊ ಆ ಆಯಿಲ್ ಮಾತ್ರನೇ ಸಾಕಾಗುತ್ತೆ. ಸೊ ಆಯಿಲ್ ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೇ ನಾನು ಜಾಸ್ತಿ ಆಯಿಲ್ ಹಾಕ್ಕೊಂಡಿಲ್ಲ. ಸೊ ಮಸಾಲೆ ಪೌಡರ್ ಫ್ರೈ ಆಗೋದಕ್ಕೆ ಬೇಕಾಗಿರೋ ಅಷ್ಟು ಮಾತ್ರನೇ ಆಯಿಲ್ ಹಾಕ್ಕೊಂಡಿದ್ದೆ. ಇವಾಗ ಮೇಯ್ನ್ ಮಸಾಲೆ ರುಬ್ಕೊಳ್ಬೇಕು ಅಂತಂದರೆ ಒಂದು 2 to 3 ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ಸೊ ಆಲ್ರೆಡಿ ಗೋಲ್ಡನ್ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒಂದು 10 ನಿಮಿಷ ನೆನೆಸಿಟ್ಕೊಂಡಿರುವಂತಹ ಗೋಡಂಬಿನ ಹಾಕಿಬಿಟ್ಟು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು. ಸೊ ಚಿಕನ್ನ ನಾವು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಏನು ಲಿವರ್ ಪೀಸಸ್ ಮಾತ್ರ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ನಾನು ಯಾವತ್ತು ಚಿಕನಲ್ಲಿ ಇಷ್ಟರವರೆಗೂ ಬಾಯ್ಲ್ ಆಗೋದಕ್ಕೆ ಲಿವರ್ನ ಬಿಟ್ಟೇ ಇಲ್ಲ. ಆಯಿಲಲ್ಲಿ ಒಂದು 2 to 3 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಅದು ಲಿವರ್ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಲಿವರ್ ಬೇಗನೆ ಬಾಯ್ಲ್ ಆಗೋದ್ರಿಂದ ನನಗೆ ಸೆಮಿ ಬಾಯ್ಲ್ಡ್ ಅಂತ ಅನಿಸೋದಿಲ್ಲ. ಸೊ ಹಾಗೆ ತಿಂದ್ಬಿಡ್ತೀನಿ ನಾನು. ಸೊ ಇವತ್ತು ಮಾತ್ರನೇ ತಿನ್ನಲಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಸೊ ನೋಡಿ, ಆಯಿಲಲ್ಲೇ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ 90% ಅಷ್ಟು ಬಾಯ್ಲ್ ಆಗಲೇಬೇಕು ಈ ಸ್ಟೇಜ್ಗೆ. ಅದಾದ ನಂತರ ಖಾರಕ್ಕೆ ಬೇಕಾಗಿರೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು, ಮತ್ತು ಉಪ್ಪು ನಾನು ಎಲ್ಲೂ ಸೇರಿಸಿಲ್ಲ ಇದುವರೆಗೂ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಸೊ ಫುಲ್ಲು ಆಯಿಲಲ್ಲೇ ಬಾಯ್ಲ್ ಆಗೋದ್ರಿಂದ ನಾವು ಚೆನ್ನಾಗಿ ಅವಾಗವಾಗ ಮುಚ್ಚಳ ಮುಚ್ಚಿಟ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಬೇಗನೆ ಬಾಯ್ಲ್ ಆಗುತ್ತೆ.
ಸೊ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಕಲಸಿ ಮತ್ತು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಸೊ ನಾನು ನೋಡ್ತಿದ್ದೀರಲ್ವ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಪೇಸ್ಟ್ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ಸೊ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಈ ಸ್ಟೇಜಲ್ಲಿ ನೋಡಿ ನಾವು ಹಾಕ್ಕೊಡ್ಬೋದು. ಇದು ಚಪಾತಿ ಮತ್ತು ಪರೋಟ ಇದು ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಇನ್ ಕೇಸ್ ಚಪಾತಿ ಪರೋಟಕ್ಕೆ ತಿನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇದು ಚೆನ್ನಾಗಿರುತ್ತೆ, ಗ್ರೇವಿ ಏನಿರೋದಿಲ್ಲ. ಸೊ ಇನ್ ಕೇಸ್ ನೀವು ಅನ್ನದ ಜೊತೆಗೆ ಅಥವಾ ಬಗಾರ ರೈಸ್ ಅಂತ ಮಾಡ್ತಾರಲ್ವ ಅದ್ರ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇನ್ ಕೇಸ್ ನೀವು ರೈಸ್ ಜೊತೆಗೆ ತಿನ್ನೋದಾದರೆ ಒಂಚೂರು ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ಒಂಚೂರು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಾಯ್ಲ್ ಆಗಿಲ್ಲ ಚಿಕನ್ನು ಕಂಪ್ಲೀಟಾಗಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳಿ. ಸೊ ಅದು ಬಾಯ್ಲ್ ಆಗೋ ಅಷ್ಟೊತ್ತಿಗೆ ನಿಮಗೆ ಸ್ವಲ್ಪ ನೀರು ಆವಿ ಆಗಿರುತ್ತೆ. ಸೊ ಅದಾದ ನಂತರ ಲಾಸ್ಟಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಇಲ್ಲಿ ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿನೇ ಪ್ರಿಫರ್ ಮಾಡ್ತೀನಿ. ಅದಾದಮೇಲೆ ಒಂಚೂರು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಪೀಸಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೇಲೆ ಒಂಚೂರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಅದಿನ್ನೂ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಸೊ ನಾನಿವಾಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ವ ಯಾವ ಪಿಕ್ಚರಲ್ಲಿ ಯಾವ ಥರ ಕಾಣ್ತಿದೆ ನಿಮಗೆ ಅಂತ, ಅದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಯಾವಾಗ ತಿಂತೀವಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಒಂದ್ಸರಿ ಕಮೆಂಟ್ ಮಾಡಿ ನನಗೆ. ಮತ್ತು ಇದೇ ಥರ ಟೇಸ್ಟಿ ಫುಡ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.